ಅದ್ ಸರಿ, ಕಾರ್ ತೊಳೆಯೋದು ಅವ್ನ್ ಡ್ಯೂಟಿ ತಾನೆ, ಅದಕ್ಕೆ ಯಾಕೆ ಇಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ಗುಣಕ್ಕೆ ಮತ್ಸರ ಇರಬಾರ್ದು ಅನ್ನೋ ಮಾತೇ ಇದೆಯಲ್ಲ ಮೇಡಮ್. ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಹೊಗಳ್ಬೇಕಲ್ವಾ ಮೇಡಮ್? ಇದ್ಯತ್ ಗಂಡು ಅನ್ನೋ ಅಹಂ ತೋರ್ಸೋದಲ್ಲ, ನನ್ ಮುಂದೆ ತಲೆ ತಗ್ಸಿ ನಿಲ್ಬೇಕನ್ನೋದ್ ಗೊತ್ತಿದೆ ತಾನೆ? ಗೊತ್ತಿಲ್ದೇನ್ ಮೇಡಮ್, ಎಲ್ಲ ಹೇಳಿದೀನಿ. ಏಯ್ ಮೇಡಮ್ ಮುಂದೆ ತಲೆ ತಗ್ಸೋ. ವಿನುತಾ, ವಿನುತಾ, ಅನಿತಾ, ವಿನುತಾ, ಮಗಳೇ, ವಿನುತಾ. ಅಕ್ಕ, ಎಷ್ಟ್ ಸಲ ಕೂಗೋದ್ ನಿನ್ನ? ಕಿವಿ ಕೇಳ್ಸಲ್ವಾ ನಿಂಗೆ? ಬಾ ನನ್ ರೂಮ್ಗೆ. ಏನ್ ತರ ಇದು? ಬಿರ್ಗಾಳಿ ತರ ಹೋಗ್ತಾ ಇದ್ದಾಳೆ. ಗೊತ್ತಿಲ್ಲ ರೀ, ಇವಾಗ ಅದ್ ಏನ್ ಮಾಡ್ಕೊಂಡ್ ಬಂದಿದ್ದಾಳೋ ಏನೋ. ಅಕ್ಕ, ಏ ವಿನುತಾ, ಆ ಆಲ್ಬಮ್ ಇಟ್ಟಿದ್ನಲ್ಲ ಅದನ್ನ ತಗೊಂಡ್ ಬಾ. ಯಾವ್ದು ಅಕ್ಕ? ನನ್ ಎಂಗೇಜ್ಮೆಂಟ್ ಆಲ್ಬಮ್, ಬೇಗ ತಗೊಂಡ್ ಬಾ. ನನ್ಗೆ ಅರ್ಜೆಂಟ್ ಆಗ ರಾಘವೇಂದ್ರನ್ ಫೋಟೋ ಬೇಕು. ಅಕ್ಕ, ನೀವ್ ಅವತ್ತು ಅವ್ರ ಮೇಲಿನ ಕೋಪಕ್ಕೆ ನಿಮ್ ಫೋನಲ್ಲಿ ಇದೆಲ್ಲ ಫೋಟೋನ ಡಿಲೀಟ್ ಮಾಡಿ ಅವ್ರ ನೆನಪು ಯಾವ್ದು ಬರ್ಲೇಬಾರ್ದು ಬಿಸಾಕು ಅಂತ ಹೇಳಿದ್ರಿ. ನಾನು ಅದಕ್ಕೆ ಮಿಥುನ್ ಅವ್ರ ಮದ್ವೆ ಆಲ್ಬಮ್ ಫೋಟೋನ ಸೇರಿಸಿ ಬಿಸಾಕ್ಬಿಟ್ಟೆ ಅಕ್ಕ. ಏ ಇಡಿಯಟ್, ನನ್ ಬಿಸಾಕು ಅಂತ ಹೇಳಿದ ತಕ್ಷಣ ಬಿಸಾಕ್ ಬಿಡ್ತೀಯಾ? ನೀವ್ ಹೇಳಿದ್ಮೇಲೂ ನಾನ್ ಬಿಸಾಕ್ಲಿಲ್ಲ ಅಂದಿದ್ರೆ ನೀವ್ ಬಿಟ್ಬಿಡ್ತಿದ್ರ ಅಕ್ಕ. ಇವಾಗ ಅವ್ರ ಫೋಟೋ ಯಾಕಕ್ಕ? ಅವ್ನ್ ನೆಮ್ಮದಿನ ಹಾಳು ಮಾಡ್ಬೇಕು, ಅವನ ಜಾನ್ಸಿ ಹತ್ರ ಕೆಲ್ಸಕ್ ಸೇರ್ಕೋಬಾರ್ದು ಅಂದ್ರೆ ನಂಗೆ ಇವಾಗ ಫೋಟೋ ಬೇಕು. ಹೇಗಾದ್ರೂ ಮಾಡಿ ಅವನ್ನ ಅವಳಿಂದ ದೂರ ಮಾಡ್ಬೇಕು ಅಂದ್ರೆ ನಾನ್ ಇವಾಗ ಫೋಟೋನ ಜಾನ್ಸಿ ಕಳಿಸ್ಬೇಕು. ಫೋಟೋಗೇನಾದ್ರೂ ವ್ಯವಸ್ಥೆ ಮಾಡ್ಬೋದು ಬಿಡಿ. ಇವಾಗ ಅರ್ಜೆಂಟ್ ಆಗಿ ಹೇಗ್ ವ್ಯವಸ್ಥೆ ಮಾಡೋದು? ಹೇಗೆ ಹೇಗೆ ಎಸ್, ಪಲ್ಲವಿ ಫೋನಲ್ಲಿ ಅವನ್ ಫೋಟೋ ಇದ್ದೇ ಇರುತ್ತೆ. ಮೇಡಮ್ ಅಂದ್ರು. ಮೇಡಮ್ ಹೋಗ ಮಾತಾಗ ನಿಮ್ ಪಾಡಿ ನೀವ್ ಏನು ಗೊತ್ತಿಲ್ಲದ ತರ ಕೆಲಸ ಮಾಡ್ತಾ ಇರಿ. ಯಾವ ನಗದ್ ಸ್ವಲ್ಪ ಕಮ್ಮಿ ಮಾಡಮ್ಮ ಸರ್. ಸ್ಮಾಲ್ ಕರೆಕ್ಷನ್, ಗ್ಲಾಸ್ ತೆಗೀರಿ ಸರ್. ಸೂಪರ್ ಸರ್. ಹಾಗೆ ನಗು. ಮೇಡಮ್ ಅವ್ರು ಬಂದಿದ್ದಾರೆ. ಯಾರು? ಅದೇ ನಿನ್ನೆ ಡ್ರೈವರ್ ಕೆಲಸಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಅವರು. ಅವನ್ಗೇನ್ ಆರ್ತಿ ಮಾಡಿ ಇನ್ವೈಟ್ ಮಾಡ್ಕೋಬೇಕಾ? ಅಲ್ಲ ಮೇಡಮ್, ಸಿಗ್ನೇಚರ್ ಮಾಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ಬೇಕಿತ್ತು. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ರೆ ಸಾಲಲ್ಲ, ಅಗ್ರಿಮೆಂಟ್ ಆಗ್ಬೇಕನ್ನೋದು ಗೊತ್ತಿದೆ ತಾನೆ? ಗೊತ್ತು ಮೇಡಮ್. ಅವ್ರ ಸಾಲ ಎಲ್ಲ ತೀರಿ ಅವ್ರ ಕೊಬ್ಬು ಇಳಿಯೋವರೆಗೂ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡಬೇಕು ಅಲ್ವಾ ಮೇಡಮ್? ರಾಯ್, ಇವನ್ ಸೊಕ್ಕಿನ್ನು ಇಳ್ದಿಲ್ವಾ? ಕೈ ಬರ್ತಿ ಬಂದ್ಬಿಟ್ಟಿದೆ ಮೇಡಮ್. ಈಗ ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ, ಇನ್ಮೇಲೆ ಇಳಿಯುತ್ತೆ. ಈ ಬೊಕ್ಕೆ ಏನಕ್ಕೆ? ನಾನ್ ಕೆಲ್ಸಕ್ಕೆ ಜಾಯಿನ್ ಆಗ್ತಿರೋದಕ್ಕೆ ಮೇಡಮ್ ಅದು ಇವತ್ತು ನೀವು ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ, ಅದಕ್ಕೆ ಆ ಖುಷಿಗೆ ನಿಮ್ಗೆ ಬೊಕ್ಕೆ ಕೊಡಕಂತ ಬಂದಿದ್ದಾರೆ. ತಗೊಳ್ಳಿ ಮೇಡಮ್. ಈ ರೀತಿ ಬೊಕ್ಕೆ ಕೊಡೋರು ಬಕೆಟ್ ಹಿಡಿಯೋರ್ ಕಂಡ್ರೆ ನನಗಾಗಲ್ಲ. ನಾನು ಯಾವತ್ತೂ ಯಾರಿಗೂ ಬಕೆಟ್ ಹಿಡ್ದಿಲ್ಲ. ಹೌದಾ? ಹಾಗಿದ್ರೆ ನಾನ್ ಹಿಡಿಸ್ತೀನಿ. ರಾಯ್, ಮೇಡಮ್ ಬಕೆಟ್ ತಗೋಬ. ಓಕೆ ಮೇಡಮ್. ಮೇಡಮ್ ಬಕೆಟ್ ಯಾಕೆ ತರ ಕೇಳಿದ್ರು? ಮೇಡಮ್ ಬಕೆಟ್. ನನ್ ಕಾರ್ ವಾಶ್ ಮಾಡೋದಕ್ಕೆ ಹೇಳಿ. ಮೇಡಮ್ ಇವತ್ತಿಂದ ಅವ್ನ್ ಕೆಲ್ಸ ಶುರು ಆಗ್ತಿದೆ ಅಂದ್ಮೇಲೆ ಪೇಮೆಂಟ್ ಶುರು ಆಗತ್ತೆ ತಾನೆ? ಹೌದು ಮೇಡಮ್. ಕೂರ್ಸಿ ಸ್ಯಾಲ್ರಿ ಕೊಡಕ್ಕಾಗತ್ತಾ? ಮೇಡಮ್ ಇನ್ನೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿಲ್ಲ. ಅದ್ರ ಪಾಡಗದು ರೆಡಿ ಆಗತ್ತೆ. ಅದಕ್ಕೂ ಮುಂಚೆ ನನ್ ಕಾರ್ ವಾಶ್ ಮಾಡಿ ನನ್ ಕ್ಯಾಬಿನ್ ಕಳ್ಸಿ. ಓಕೆ, ನನ್ನ ಡ್ಯೂಟಿನ ನಾನು ಮಾಡ್ತೀನಿ. ಈ ಜಾನ್ಸಿಗೆ ಬಕೆಟ್ ಇಡ್ಸೋದು ಗೊತ್ತು, ಅಹಂಕಾರ ಇಡ್ಸೋದು ಗೊತ್ತು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ರಾಘು ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ನೋಡಿ ಮೇಡಮ್ ಅವ್ರ ಗತ್ತು ಗಾಂಭೀರ್ಯನ. ಕಾರ್ ತೊಳೆಯೋದಕ್ಕೆ ಫ್ಲೈಟ್ ಓಡಿಸೋ ಪೈಲಟ್ ರೇಂಜಿಗೆ ಹೋಗ್ತಿದ್ದಾರೆ.
ನೋಡಿದ್ರೆ ಮೇಡಮ್ ಏನು ಗತ್ತು ಏನು ದೌಲತ್ತು ಅಂತ. ಹೋಗ್ತಿರೋದು ಕಾರ್ ತೊಳಿಲಿಕ್ಕೆ, ಒಳ್ಳೆ ಸ್ಟೈಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲಾಗಿ ಹೋಗ್ತಾ ಇದ್ದಾರೆ. ಕೂಲಾಗಿ ಹೋಗ್ತಿರೋನ್ನ ಹೇಗ್ ಕೆರಳಿಸ್ಬೇಕು, ಹೇಗ್ ದೌಲತ್ ತಿಳಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಏನ್ ಗೊತ್ತೋ ಏನೋ. ಶಿಟ್, ಅದ್ ಏನ್ ಪಿನ್ ಇಟ್ಕೊಂಡಿದ್ದಾಳೋ ಏನೋ. ಎಷ್ಟೇ ಟ್ರೈ ಮಾಡಿದ್ರು ರಾಂಗ್ ಪಿನ್ ಅಂತಾನೆ ಬರ್ತಾ ಇದೆ. ಇನ್ನೊಂದೆರಡ್ ಸಲ ಟ್ರೈ ಮಾಡಿದ್ರೆ ಫೋನೇ ಲಾಕ್ ಆಗೋಗುತ್ತೆ. ಆಮೇಲೆ ಫೋನ್ ಸಿಕ್ಕಿದ್ದು ಯೂಸ್ ಇಲ್ಲ. ಅಕ್ಕ, ನಾನೊಂದ್ ನಂಬರ್ ಹೇಳ್ತೀನಿ, ಅದನ್ನ ಹಾಕಿ. ಸರಿ, ಹೇಳು ನೋಡೋಣ. 2 ಹೇಯ್, ಇದು ನಿನಗೆ ಹೇಗ್ ಗೊತ್ತು? ಅದು ಮಿಥುನಣ್ಣ ಮದ್ವೆ ಆಗಿದ್ದ ಡೇಟ್ ಅಕ್ಕ. ಮೊನ್ನೆ ಮಿಥುನಣ್ಣ ಪಲ್ಲವಿ ಅಕ್ಕ ಹತ್ರ ಕೇಳಿದಾಗ ಪಲ್ಲವಿ ಅಕ್ಕ ಹೇಳಿದ್ದನ್ನ ನಾನ್ ಕೇಳಿಸ್ಕೊಂಡಿದ್ದೆ. ಪರವಾಗಿಲ್ಲ ಕಣೆ, ನೀನು ತುಂಬಾ ಚಾಣಾಕ್ಷಳಾಗಿದ್ಯಾ. ಒಂದ್ಸಲ ಕೇಳಿದ್ದು ನೆನ್ಪೇರೆ ಇಟ್ಕೊಂಡಿದ್ಯಾ. ಆದ್ರೂ ಇವಳೇನು ಇದನ್ ಪಿನ್ ಇಟ್ಕೊಂಡಿದ್ದಾಳಲ್ಲ. ಅಕ್ಕ, ಅದು ಇವಾಗ ಎಲ್ಲಾ ಹೆಣ್ಮಕ್ಳು ಮದ್ವೆ ಆಗಿದ್ದ ಡೇಟು ಇಲ್ಲ ಬರ್ತ್ಡೇ ಡೇಟು ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಗಂಡ ಮರ್ತೋದಾಗ ಬೆಂಡೆತ್ತಕ್ ಬೇಕಲ್ಲ, ಅದಕ್ಕೆ. ಅದು ನಿಜಾನೇ ಬಿಡು. ನೋಡ್, ಈ ಫೋಟೋ ಎಷ್ಟು ಅಮಾಯಕನ್ ತರ ಇದ್ದಾನೆ. ಮೊದ್ಲೆಲ್ಲ ಇಲಿ ತರ ಇದ್ದವನು ಇವಾಗ ಹುಲಿ ತರ ಎಗರಾಡ್ತಿದ್ಯಾ ಅಲ್ವಾ? ನೋಡ್ತಿರು ನಿನ್ನ ಹೇಗ್ ಬೋನಿ ಕಳಿಸ್ತೀನಿ ಅಂತ. ಹಲೋ, ಹೇಳಿ ಬಿಗ್ರೆ. ಏನ್ ಹೇಳೋದು ಮಂಜುಳಾ ಅವ್ರೆ, ಮದ್ವೆ ಆಗಿರೋ ಮಗ ಸೊಸೆಗೆ ಮಾಡ್ಬೇಕಾಗಿರೋ ಶಾಸ್ತ್ರನ ಮಾಡಿ ಮುಗ್ಸೋಣ ಅಂದ್ರೆ ಇಲ್ಲಿ ಪರಿಸ್ಥಿತಿ, ನಮ್ಮ ಅನಿತಾ ಮನಸ್ಥಿತಿ ಎರಡೂ ಸರಿ ಇಲ್ಲ. ಹಾಗಂತೇಳಿ ಸುಮ್ನಿರಕ್ಕಾಗತ್ತಾ ಬೇಕ್ರೆ? ಶಾಸ್ತ್ರ ಮಾಡಿ ಮುಗಿಸ್ತ್ರಲ್ವಾ, ಅವ್ರ ಸಂಸಾರನು ಶುರುವಾಗೋದು. ಅಯ್ಯೋ, ಸುಮ್ನಿರೋದ್ ಬೇಡ. ಇಲ್ಲಾಗ್ಲಿಲ್ಲ ಅಂದ್ರೆ ಏನಂತೆ, ಕೊನೆ ಪಕ್ಷ ನಿಮ್ಮಲ್ಲೇನಾದ್ರೂ ಶಾಸ್ತ್ರ ಮಾಡಿ ಮುಗಿಸ್ಬೋದಲ್ವಾ? ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕೇಳೋಣ ಅಂತ ಫೋನ್ ಮಾಡ್ದೆ. ಅದಕ್ಕೇನಂತೆ ಬೇಕ್ರೆ, ಧಾರಾಳವಾಗಿ ಮಾಡೋಣ ಬಿಡಿ. ಒಳ್ಳೆ ಕೆಲ್ಸಕ್ಕೆ ನಮ್ಮನೆ ಆದ್ರೆ ಏನು, ನಿಮ್ಮನೆ ಆದ್ರೆ ಏನು. ಯಾವ್ದಕ್ಕೂ ಒಂದ್ಸಲ ನಿಮ್ ಅತ್ತೆಯವ್ರನ್ನು ಕೇಳಿದ್ರೆ ಒಳ್ಳೇದು. ಅತ್ತೆ, ನಮ್ ಪಲ್ಲವಿ ಶಾಂತಿ ಮುಹೂರ್ತ ನಮ್ಮನೇಲಾದ್ರೆ ನೀವೇನಾದ್ರೂ ಬೇಡ ಅಂತೀರಾ? ಅಯ್ಯೋ, ನಾನ್ಯಾಕೆ ಬೇಡ ಅಂತ ಹೇಳಿ? ಒಳ್ಳೆ ಕೆಲ್ಸಕ್ಕೆ ಬೇಡ ಅಂತ ಹೇಳಕ್ಕಾಗತ್ತಾ? ಕೇಳಿಸ್ಕೊಂಡ್ರಲ್ಲ ಬೇಕ್ರೆ, ನೀವೇನು ಚಿಂತೆ ಮಾಡ್ಬೇಡಿ, ಧಾರಾಳವಾಗಿ ಕಳ್ಸ್ಕೊಡಿ. ಎಲ್ಲಮ್ಮ ಒಂದು ನಿಮಿಷ ಫೋನ್ ಕೊಡಿ. ಬೀಗ್ರೆ, ನೀವು ಅದರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಒಳ್ಳೆ ಮುಹೂರ್ತ ನೋಡಿ ಏನು ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡ್ತೀವಿ. ಒಂದ್ ನಿಮಿಷ ಇರಿ, ನಮ್ ಯಜಮಾನ್ರು ಮಾತಾಡ್ತಾರಂತೆ. ಅದೇ ಬೀಗ್ರೆ, ನಮ್ಮ ಅನಿತಾ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಇಂಥ ಪರಿಸ್ಥಿತಿಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೂ ಎಲ್ರ ಮನ್ಸಿಗೂ ಬೇಜಾರಾಗುತ್ತೆ. ಅದಕ್ಕೆ ಈ ನಿರ್ಧಾರ ಮಾಡಿದ್ವಿ. ಅನಿತಾದು ನೊಂದ ಮನಸ್ಸು, ನಾವು ಏನು ಹೇಳೋ ಹಾಗಿಲ್ಲ. ಅದರಿಂದ ನೀವ್ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಸರಿ, ಹಾಗಾದ್ರೆ ಇವತ್ತೇ ಅವ್ರನ್ನ ಅಲ್ಲಿ ಕಳ್ಸ್ಕೊಡ್ತೀವಿ. ಒಳ್ಳೇದು. ನಾವೇನ್ ತಯಾರಿ ಮಾಡ್ಕೋಬೇಕೋ ಅದೆಲ್ಲ ಮಾಡ್ಕೊಳ್ತೀವಿ. ಹೇಗೋ ಇದೊಂದಾಗಿದ್ರೆ ನನ್ ಮಗಳ ಜೀವನ ಚೆನ್ನಾಗಿರುತ್ತೆ. ನೋಡ್ದಾ, ರಾಘು ಮಾತಾಡ್ಬೇಕಾದ ರೀತಿಯಲ್ಲಿ ಮಾತಾಡಿದ್ದು ಹೇಗ್ ಕೆಲಸ ಮಾಡಿದೆ ಅಂತ. ಬಿಡಮ್ಮ, ಇನ್ನೆಲ್ಲ ಒಳ್ಳೇದೇ ಆಗುತ್ತೆ. ನಾನು ಈಗಲೇ ಪುರೋಹಿತರಿಗೆ ಫೋನ್ ಮಾಡಿ ಟೈಮ್ ಎಲ್ಲ ಕೇಳ್ತೀನಿ. ಏನ್ ಸರ್ ಇದೆಲ್ಲ? ನೀವ್ ಯಾಕೆ ಕಾರ್ ತೊಳೆದ್ರಿ? ಕೊಡಿ ಈ ಕಡೆ. ರಾಯ್, ಮೇಡಮ್ ಹೇಳಿದ್ಮೇಲೆ ಮಾಡದೇ ಇರೋದಕ್ಕಾಗತ್ತಾ? ಸರ್, ಮೇಡಮ್ ಹೇಳಿದಾಗ ನೀವು ಜಸ್ಟ್ ಅಂತ ತಲೆ ಆಡಿಸಿ ಸರ್. ಆಮೇಲೆ ನಾನಿಲ್ವಾ, ಎಲ್ಲ ನಾನೇ ಮಾಡಿಸ್ತೀನಿ. ನೋಡು ರಾಯ್, ಅಟ್ಲೀಸ್ಟ್ ನಾವು ತಗೊಳ್ಳೋ ಸಂಬಳಕ್ಕಾದ್ರೂ ನಿಯತ್ತ ಕೆಲಸ ಮಾಡ್ಬೇಕಲ್ವಾ? ಜನ ಮೆಚ್ಚಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮನ್ಸಿಗೆ ತೃಪ್ತಿ ಆಗ್ಬೇಕು ತಾನೆ. ನೀವು ಸಂಬಳ ತಗೊಳ್ತಿರೋದು ಡ್ರೈವರ್ ಕೆಲ್ಸಕ್ಕಲ್ವಾ, ಇದಕ್ಕಲ್ಲ ಅಲ್ವಾ? ನಾನು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ ರಾಯ್.
ಒಬ್ಬ ಗಂಡನಾಗಿ ಹೆಂಡತಿನ ಜೊತೆಲಿ ಇಟ್ಕೊಂಡು ನೋಡ್ಕೋಬೇಕಾಗಿರೋ ಕರ್ತವ್ಯನ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ. ಅದು ಕರ್ತವ್ಯ, ಇದು ಕೆಲಸ, ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ರಾಯ್. ನಿಮ್ಮನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ ಸರ್. ತುಂಬಾ ಅರ್ಥ ಮಾಡ್ಕೊಳಕ್ ಹೋಗ್ಬೇಡ, ಆಮೇಲೆ ಕನ್ಫ್ಯೂಷನ್ ಶುರು ಆಗುತ್ತೆ. ಆದ್ರೂ ನೀವು ತುಂಬಾ ಬದಲಾಗ್ಬಿಟ್ರಿ ಸರ್. ಬದಲಾವಣೆ ಅಂದ್ರೆ ಸೋಲಲ್ಲ, ಬದುಕಿನ ಹೊಸ ರೂಪ. ಹೀಗೆ ಮಾತಾಡ್ತಿದ್ರೆ ನನ್ನನ್ನೇ ಬದಲಾಯಿಸ್ಬಿಡ್ತೀರಾ ಸರ್. ಬನ್ನಿ ಸರ್, ಮೇಡಮ್ ಹತ್ರ ಅಪಾಯಿಂಟ್ಮೆಂಟ್ ಲೆಟ್ರಿಗೆ ಸೈನ್ ಹಾಕ್ಸ್. ಮೇಡಮ್, ಎಕ್ಸ್ಕ್ಯೂಸ್ ಮೀ. ಎಸ್, ಕಮ್ ಇನ್. ಮೇಡಮ್, ಸರ್ ಕಾರ್ನ ಸೂಪರ್ ಆಗಿ ತೊಳೆದಿದ್ದಾರೆ. ಅವನಿಗೇನ್ ಸರ್ ಅಂತ ಹೇಳ್ತಿದ್ಯಾ? ಮುಂದೆ ಆದ್ರೂ ಆಗ್ಬೋದು ಮೇಡಮ್. ಏನಾಗ್ತಾನೆ? ಏನ್ ಬೇಕಾದ್ರೂ ಆಗ್ಬೋದು ಮೇಡಮ್. ಲೈಕ್ CO MD, ನಿಮ್ ಗಂಡ ಬೇಕಾದ್ರೂ ಆಗ್ಬೋದು ಮೇಡಮ್. ಏನ್ ಹೇಳ್ದೆ? ಆದ್ರೆ ಗಂಡಲ್ವಾ ಮೇಡಮ್, ಗಂಡು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ದೆ ಮೇಡಮ್. ಅದ್ ಸರಿ, ಕಾರ್ ತೊಳೆಯೋದು ಅವ್ನ್ ಡ್ಯೂಟಿ ತಾನೆ, ಅದಕ್ಕೆ ಯಾಕೆ ಇಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ಗುಣಕ್ಕೆ ಮತ್ಸರ ಇರಬಾರ್ದು ಅನ್ನೋ ಮಾತೇ ಇದೆಯಲ್ಲ ಮೇಡಮ್. ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಹೊಗಳ್ಬೇಕಲ್ವಾ ಮೇಡಮ್? ಇದ್ಯಾಕ್ ಗಂಡು ಅನ್ನೋ ಅಹಂ ತೋರ್ಸೋದಲ್ಲ, ನನ್ ಮುಂದೆ ತಲೆ ತಗ್ಸಿ ನಿಲ್ಬೇಕನ್ನೋದ್ ಗೊತ್ತಿದೆ ತಾನೆ? ಗೊತ್ತಿಲ್ದೇನ್ ಮೇಡಮ್, ಎಲ್ಲ ಹೇಳಿದೀನಿ. ಏಯ್ ಮೇಡಮ್ ಮುಂದೆ ತಲೆ ತಗ್ಸೋ, ತಲೆ ತಗ್ಸೋ, ತಲೆ ತಗ್ಸಿ ಸಾರ್.